ಮತಯುದ್ಧ ಮುಗಿದಿದೆ. 1 ತಿಂಗಳು ಅಬ್ಬರಿಸಿದ್ದ ನಾಯಕರೆಲ್ಲ ಗೂಡು ಸೇರಿದ್ದಾರೆ. ಇದರ ನಡುವೆ ಮತಯಂತ್ರಗಳನ್ನ ನಿನ್ನೆ ರಾತ್ರಿಯೇ ಸ್ಟ್ರಾಂಗ್ ರೂಮ್ ಸೇರಿಸಿರೋ ಚುನಾವಣಾಧಿಕಾರಿಗಳು ಬಿಗಿ ಭದ್ರತೆ ಒದಗಿಸಿದ್ದಾರೆ. ಕಾಕಿ ಕಾವಲು ಹೇಗಿದೆ, ನಗರದಲ್ಲಿ ಎಲ್ಲೆಲ್ಲಿ ಸ್ಟ್ರಾಂಗ್ ರೂಮ್ಗಳಿವೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಇವಿಎಂಗಳಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿರುವಂಥದ್ದು. ಸದ್ಯಕ್ಕೆ ನಾನೀಗ ಇವಿಎಂಗಳನ್ನು ಇಡಲಾಗುವಂತಹ ಸ್ಟ್ರಾಂಗ್ ರೂಮ್ನಲ್ಲಿದ್ದೇನೆ. ಎಲ್ಲ ಮತಗಟ್ಟೆಗಳಿಂದ ಬಂದಂತ ಇವಿಎಂ ಒಂದು ಸ್ಟ್ರಾಂಗ್ ರೂಮ್ ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಳಭಾಗದಲ್ಲಿ 100% CCTV ಕವರೇಜ್ ಅನ್ನ ಮಾಡಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಭದ್ರತೆ ನಡುವೆ ಇವಿಎಂಗಳ ರವಾನೆ. ಮತದಾರನ ಮರ್ಮ ನೆನೆ ಮತಯಂತ್ರ ಸೇರಿದು ಎಲ್ಲಾ ಮತಯಂತ್ರಗಳು ಸ್ಟ್ರಾಂಗ್ ರೂಮ್ ಸೇರಿವೆ. ವಿಷಯ ಏನಂದ್ರೆ ನೆನೆ ಬೆಂಗಳೂರಿನಲ್ಲಾಗಿರೋ ವೋಟಿಂಗ್ ಪರ್ಸೆಂಟೇಜ್ ಹಲವರ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ಟ್ರಾಂಗ್ ರೂಮ್ಗಳಲ್ಲಿ ಇವಿಎಂ ಭದ್ರ. 7 ಸುತ್ತಿನ ಕೋಟೆ, 3 ಸುತ್ತಿನ ಭದ್ರತೆ. ಮತಯುದ್ಧ ಮುಗಿದಿದೆ. ಅಬ್ಬರಿಸಿದ ಅಭ್ಯರ್ಥಿಗಳು ಗೂಡು ಸೇರಿದ್ದಾರೆ. ಫಲಿತಾಂಶಕ್ಕಾಗಿ ಎದುರು ನೋಡ್ತಿದ್ದಾರೆ. ವಿಷಯ ಏನಂದ್ರೆ ಈ ಬಾರಿಯೂ ಬೆಂಗಳೂರಿನಲ್ಲಿ ಕಡಿಮೆ ಮತದಾನ ಆಗಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದ ಉದ್ದಗಲಕ್ಕೂ ನೆನೆ 75-80 ಅಂತ ಮತದಾನ ಆಗಿದ್ರೆ ಬೆಂಗಳೂರಿನಲ್ಲಿ ಮಾತ್ರ ಈ ಬಾರಿಯೂ 52, 53, 54 ಅಂತ ಮತ್ತೆ 50ರ ಶೇಕಡಾದಲ್ಲೇ ಮತದಾನ ಆಗಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಅಂತ 3 ದಿನ ರಜೆ ಸಿಕ್ತಿದ್ದಂತೆ ಊರಿಗೆ ಹಾರಿರೋ ಜನ ಈ ಬಾರಿಯೂ ಮತಕೇಂದ್ರದತ್ತ ಮುಖ ಮಾಡಲಿಲ್ಲ. ಇದರ ನಡುವೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತಯಂತ್ರಗಳು ರಾಮನಗರದ ಸ್ಟ್ರಾಂಗ್ ರೂಮ್ ಸೇರಿದ್ರೆ ಉಳಿದ 3 ಕ್ಷೇತ್ರಗಳ ಮತಯಂತ್ರಗಳು ಬೆಂಗಳೂರಿನಲ್ಲೇ ಭದ್ರವಾಗಿವೆ. ಬೆಂಗಳೂರು ಉತ್ತರ ಕ್ಷೇತ್ರದ ಇವಿಎಂಗಳು ಮಲ್ಯ ರಸ್ತೆಯಲ್ಲಿರೋ ಸೆಂಟ್ ಜೋಸೆಫ್ ಕಾಲೇಜ್ನ ಸ್ಟ್ರಾಂಗ್ ರೂಮ್ ಸೇರಿವೆ. ಬೆಂಗಳೂರು ಕೇಂದ್ರದ ಮತಯಂತ್ರಗಳು ವಸಂತನಗರದ ಮೌಂಟ್ ಕಾರ್ಮೆಲ್ ಕಾಲೇಜ್ನಲ್ಲಿವೆ. ಇನ್ನು ಬೆಂಗಳೂರು ದಕ್ಷಿಣ ಇವಿಎಂಗಳು ಜಯನಗರದ SSMRV ಕಾಲೇಜ್ ಸೇರಿದ್ರೆ ಬೆಂಗಳೂರು ಗ್ರಾಮಾಂತರದ ಮತಯಂತ್ರಗಳು ರಾಮನಗರದ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿರೋ ಸ್ಟ್ರಾಂಗ್ ರೂಮ್ ಸೇರಿವೆ. ಇನ್ನು ಮತ ಎಣಿಕೆ ಜೂನ್ 4ರಂದು ನಡೆಯಲಿದೆ. ಫಲಿತಾಂಶಕ್ಕಾಗಿ ಬರೋಬ್ಬರಿ 40 ದಿನ ಕಾಯಲೇಬೇಕಿದೆ. ಹೀಗಾಗಿ ಎಲ್ಲಾ ಸ್ಟ್ರಾಂಗ್ ರೂಮ್ಗಳಿಗೂ 3 ಹಂತದ ಭದ್ರತೆ ನೀಡಲಾಗಿದೆ. ಸ್ಟ್ರಾಂಗ್ ರೂಮ್ನಲ್ಲಿ ಮೊದಲ ಹಂತದಲ್ಲಿ CISF, CRPF ಭದ್ರತೆ ಇದ್ರೆ 2ನೇ ಹಂತದಲ್ಲಿ KSRP ಹಾಗೂ CAR ತುಕಡಿಯ ಭದ್ರತೆ ಇರಲಿದೆ. ಇನ್ನು 3ನೇ ಹಂತದಲ್ಲಿ ಸಿವಿಲ್ ಪೊಲೀಸರು ಭದ್ರತೆ ನೀಡಲಿದ್ದಾರೆ. ಹೀಗೆ 3 ಹಂತದ ಭದ್ರತೆ ನೀಡಲಾಗಿದ್ದು ಸ್ಟ್ರಾಂಗ್ ರೂಮ್ನೊಳಗೆ ಇರುವೆಯೂ ನುಸುಳದಂತೆ ದಿನದ 24 ಗಂಟೆಯೂ ಕಾಯಲಾಗುತ್ತೆ. ಪೊಲೀಸ್ ಇಲಾಖೆಯಿಂದಲೂ ಕೂಡ ಸಂಪೂರ್ಣವಾದಂತಹ ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಕೇಂದ್ರ ಮೀಸಲು ಪಡೆಗಳು ಜೊತೆಗೆ ಸ್ಥಳೀಯ ಪೊಲೀಸರು ಅವುಗಳನ್ನು ಕಾಯುವ ಕೆಲಸವನ್ನು ಮಾಡ್ತಾರೆ. ಇನ್ನು ಸ್ಟ್ರಾಂಗ್ ರೂಮ್ಗಳಿಗೆ CCTV ಅಳವಡಿಸಲಾಗಿದ್ದು ಅಭ್ಯರ್ಥಿಗಳು ಡೌಟ್ ಪಟ್ಟರೆ ವೆಬ್ ಕ್ಯಾಮ್ ಮೂಲಕ ನೋಡಲು ಅವಕಾಶ ನೀಡಲಾಗಿದೆ. ಸ್ಟ್ರಾಂಗ್ ರೂಮ್ಗಳೇನಿದ್ದಾವೆ ಆ ಸ್ಟ್ರಾಂಗ್ ರೂಮ್ಗಳ ಮುಂದೆ CCTVಗಳನ್ನು ಅಳವಡಿಸಿದ್ದಾವೆ. ಅದರ ವೆಬ್ ಲೈವ್ ಸ್ಟ್ರೀಮಿಂಗು ಇಲ್ಲಿ ಹೊರಗಡೆ ಒಂದು ರೂಮ್ನಲ್ಲಿ ವ್ಯವಸ್ಥೆ ಮಾಡಿದ್ದಾವೆ. ಯಾರಾದರೂ ಕ್ಯಾಂಡಿಡೇಟ್ಗಳು ಕೌಂಟಿಂಗ್ ತನಕ ನಾವು ಬಂದು ನೋಡ್ತೇವೆ 24/7 ಅವ್ರು ಇಲ್ಲಿದ್ದು ನೋಡ್ಬೋದು. ಒಟ್ನಲ್ಲಿ ನೆನೆ ಮತದಾನ ಮುಗಿತಾ ಇದ್ದಂತೆ ಎಲ್ಲಾ ಮತಯಂತ್ರಗಳು ಸೇಫ್ ಆಗಿ ಸ್ಟ್ರಾಂಗ್ ರೂಮ್ ಸೇರಿವೆ. ಬೆಂಗಳೂರಿನ 4 ಕ್ಷೇತ್ರಗಳ ಭವಿಷ್ಯ ಏನಾಗುತ್ತೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ 40 ದಿನ ಕಾಯಲೇಬೇಕಿದೆ. ಪ್ರದೀಪ್ ಚಿಕಾಟಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು.